ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕುರಿತು ಪೊಲೀಸ್ ಇಲಾಖೆಯಿಂದ ಮತ್ತೊಂದು ಹೊಸದಾಗಿ ಅಪ್ಡೇಟ್ ಬಂದಿರ್ತೈತಿ. ಇಲ್ಲಿ ಅಪ್ಡೇಟ್ ಅನ್ನೋದ್ಲಿ ಕೆಲವೊಂದು ವಿದ್ಯಾರ್ಥಿ ಹೇಳ್ಬೋದು, ಸರ ಅಪ್ಡೇಟ್ ಕೇಳಿ ಕೇಳಿ ಸಾಕಾಗೈತ್ರಿ, ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಆಗ್ತಾ ಇಲ್ರಿ, ಯಾವಾಗ ನೋಟಿಫಿಕೇಶನ್ ಆಗ್ತೈತಿ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇಲ್ಲಿ ನೋಡ್ರಿ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುವಂಗ 400 ಬಿಂದುಗಳದ್ದು ರೋಸ್ಟರ್ ಫೈನಲೈಸ್ಡ್ ಆಗಿತ್ತು. ಅದರೊಳಗೆ ಏನೈತಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅದನ್ನು ಏನು ಮಾಡಿರಿ, ಕರೆಕ್ಷನ್ ಮಾಡಿ ಮತ್ತೆ ಪಬ್ಲಿಷ್ ಮಾಡಿದ್ರು. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಅವಾಗ ಏನೈತಿ ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸಿನ್ನೆ. ಏನೈತಿ ಅದ ಕರೆಕ್ಷನ್ ಯಾವ ರೀತಿಯಾಗಿ ಮಾಡಿದ್ರು ಅದ್ರ ಬಗ್ಗೆ ಮತ್ತೊಂದು ನೋಟಿಸ್ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿನು. ಈಗ ನೋಡ್ರಿ, ಈಗ ಬಂದಿರತಕ್ಕಂಥ ನೋಟಿಸ್ ನಿಮ್ಗೆ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಬರುತ್ತಲ್ಲ ಶೇರ್ ಮಾಡತ್ನು. ಅಲ್ಲಿ ಏನು ಮಾಡಿರಿ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಯು ಜಾಯ್ನ್ ಆಗುತ್ತೆ. ಬರ್ರಿ, ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರು. ನೀವು ಜಾಯ್ನ್ ಇದ್ರಂದ್ರೆ ನಿಮ್ಗೆ PDF ಆಯ್ತು, ಅಫಿಷಿಯಲ್ ಆಗಿರೋಂಥ ಅಪ್ಲೈ ಲಿಂಕ್ ಆಯ್ತು, ನಾ ಶೇರ್ ಮಾಡ್ತಾ ಇರ್ತಾನು. ನಿಮ್ಗೆ ಏನೈತಿ ಈಸಿ ಆಕೈತಿ, ನೋಡ್ಕೊಳಕ್ಕೂ ಈಸಿ ಆಕೈತಿ, ಕ್ವಾಲಿಫಿಕೇಶನ್ ಅವ್ರಾಗಿತ್ತಂದ್ರೆ ಅಪ್ಲೈ ಮಾಡೋಕ್ಕೂ ಈಸಿ ಆಕೈತಿ. ಈಗ ಮೊದಲು ನೋಡ್ರಿ, ಆ ನೋಟಿಸ್ ಒಳಗೆ ಏನು ಕೊಟ್ಟಾರ ಮೊದಲು ಅದನ್ನು ತಿಳಿಸ್ಕೊಡ್ತು ನೋಡ್ರಿ. ಇಲ್ಲಿ ನೋಡ್ರಿ, ವಿಷಯ ಒಳಗೆ ಏನು ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ, 2025-26ನೇ ಸಾಲಿನ ಕರ್ನಾಟಕ ರಾಜ್ಯ ಮೀಸಲಾತಿ ಪೊಲೀಸ್ ಅಧೀನ ಘಟಕಗಳಲ್ಲಿ ಖಾಲಿ ಇರುವ RPC ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಏನೈತಿ ಅಪ್ಡೇಟ್ ಕೊಡ್ತಾರೋ, ಆದರೆ ಅಫಿಷಿಯಲ್ ಆಗಿಂತಿ ಈ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಏನೈತಿ ಅಫಿಷಿಯಲ್ ಆಗಿಂತ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಕೆಳಗೆ ಬರೋದಾದರೆ ಇಲ್ಲಿ ಉಲ್ಲೇಖಿತ ಪತ್ರದಲ್ಲಿ ಇದೇನು ಬೇಡ. ಇಲ್ಲಿ ಮೇನ್ ಆಗಿ ಬರೋದಾದ್ರೆ ಮೇನ್ ಟಾಪಿಕ್ ನೋಡ್ರಿ, ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರಿ. ಇವೆಲ್ಲ ಏನೈತಿ ನೋಡ್ರಿ, PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಬರುತ್ತಲ್ಲ ಶೇರ್ ಮಾಡತ್ತನು. ಜಸ್ಟ್ ಸಿಂಪಲ್ ಆಗಿ ಇದ್ರೊಳಗೆ ಮೇನ್ ಆಗಿ ಬರೋದಾದ್ರೆ ಮೇನ್ ಟಾಪಿಕ್ ಏನು ತಿಳಿಸ್ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ, ಸೇರ್ಪಡೆ ಆದೇಶ ಏನೈತಿ, ಸೇರ್ಪಡೆ ಆದೇಶ ಇಲ್ಲಿ ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಈಗಾಗಲೇ 400 ಬಿಂದುಗಳದ್ದು ರೋಸ್ಟಾರ್ ಮೊದಲು ಫೈನಲೈಸ್ಡ್ ಆಗಿತ್ತು. ಅದರೊಳಗೆ ಏನು ಮಿಸ್ಟೇಕ್ ಆಗಿತ್ತಲ್ಲ ಅದನ್ನು ಕರೆಕ್ಷನ್ ಮಾಡಿ ಹೊಳ್ಳಿ ಪಬ್ಲಿಷ್ ಮಾಡಿದಾದ. ಇದೇನು ನೋಡತ್ತೀರಿ ಸ್ಕ್ರೀನ್ ಮೇಲೆ, ಈಗ 400 ಬಿಂದುಗಳದ್ದು ಏನು ರೋಸ್ಟರ್ ಫೈನಲೈಸ್ಡ್ ಆಗಿತ್ತಲ್ಲ ಅವಾಗ ಮತ್ತೆ ಸೇರ್ಪಡೆ ಮಾಡಿದ್ರು. ಏನೈತಿ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದ್ರು. ಸೊ ಇದಾಯ್ತು. ನೆಕ್ಸ್ಟ್ ಬರೋದಾದರೆ ಇಲ್ಲಿ ತಿದ್ದುಪಡಿ ಆದೇಶ ಒಂದೈತಿ ಮೇನ್ ಆಗಿ ಇಲ್ಲಿ ನೋಡ್ಬೋದು, ಇದು ತಿದ್ದುಪಡಿ ಆದೇಶ ಇದ ಮೇನ್ ಇದ್ರೊಳಗೆ. ಇಲ್ಲಿ ನೋಡ್ರಿ, ಮೇನ್ ಆಗಿ ಬರೋದಾದ್ರೆ ಮೊದಲು ಏನಿತ್ತಂದ್ರೆ ಇಲ್ಲಿ ನೋಡ್ರಿ, ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಮೊದಲ ಒಂದೇ ಲೈನ್ ಇತ್ತು. ಈಗ ಇದ್ರ ಜೋಡಿ ಇನ್ನೊಂದು ಲೈನ್ ಆ್ಯಡ್ ಮಾಡ್ಯಾರ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇಲ್ಲಿ ನೋಡ್ರಿ, ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಇಲ್ಲಿ ನೋಡ್ರಿ, ಮೊದಲ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಇಷ್ಟೇ ಇತ್ತು. ಇಲ್ಲಿ ನೋಡ್ರಿ, ಈಗ ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರುವುದರಿಂದ ಎಂದು ತಿದ್ದುಪಡಿ ಓದಿಕೊಳ್ಳತಕ್ಕದ್ದು. ಇದು ಮೇನ್ ಲೈನ್. ಮೊದಲು ನೋಡ್ರಿ, ಮೊದಲು 3 ಇತ್ತು, ಈಗ 3 ಅಥವಾ 3ಕ್ಕಿಂತ ಹೆಚ್ಚು ಈ ರೀತಿಯಾಗಿ ಚೇಂಜ್ ಮಾಡ್ಯಾರ. ಮತ್ತು ಇದ್ರ ಜೊತೆಗೆ ಮೇನ್ ಆಗಿ ಬರೋದಾದರೆ ಇಲ್ಲಿ ಈ ರೀತಿಯಾಗಿ ಇಷ್ಟ ಇದ್ರೊಳಗೆ ಇಲ್ಲಿ ಇವೆಲ್ಲ ನೋಡ್ಕೋರಿ, ಸರ್ಕಾರದ ನಡವಳಿಕೆ ಇವರು ಏನು ಬೇಡ ಇಷ್ಟ ಇದ್ದಿರ್ತೈತಿ. ಈ ನೋಟಿಸಲ್ಲಿ ಸಿಂಪಲ್ ಆಗಿ ಒಂದು ತಿದ್ದುಪಡಿ ಆದೇಶ ಮಾಡ್ಯಾರ. ಇನ್ನೊಂದು ನೋಡ್ರಿ, 400 ಬಿಂದುಗಳದ ಒಂದೇದ ಸೇರ್ಪಡೆ ಆದೇಶ ತಿದ್ದುಪಡಿ ಆದೇಶ ಮತ್ತು ಅದು ನೋಟಿಸ ಇಷ್ಟ ಇದ್ದಿರ್ತೈತಿ. ಅದರೊಳಗೆ ಏನು ಹೆಚ್ಚಿನ ಮಾಹಿತಿ ಏನು ತಿಳಿಸ್ಕೊಟ್ಟಿಲ್ಲ. ಮತ್ತು ನೋಟಿಫಿಕೇಶನ್ ಬಗ್ಗೆ ಬರೋದಾದರೆ ನಿಮಗೆ ಮೊನ್ನೆ ವಿಲೇಜ್ ಅಕೌಂಟ್ ವಿಡಿಯೋ ಮಾಡಿದಾಗ ಹೇಳಿನ, ಈಗ ಏನಾದರೂ ನೋಟಿಫಿಕೇಶನ್ ಅದು ಅಂದ್ರೆ ಆಗಸ್ಟ್ ಒಳಗೆ ಅಥವಾ ಏನೈತಿ ಎಕ್ಸಾಮ್ ನಡೀತಾವಂತ ಹೇಳಿನಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈಗ ಮತ್ತು ನೋಟಿಫಿಕೇಶನ್ ಬರೋದಾದರೆ ಇಲ್ಲಿ ಏನಂದ್ರೆ ಇಲ್ಲಿ ನೇಮಕಾತಿ ವಿಭಾಗಕ್ಕೆ ಕೇಳಿದಾಗ ಏನೈತಿ ಟ್ವೀಟ್ ಮಾಡಿದಾಗ ಅವ್ರು ಏನು ರಿಪ್ಲೈ ಕೊಟ್ಟಾರಂದ್ರೆ ಇಲ್ಲಿ ಇನ್ನೊಂದು 10 ದಿನದ ಒಳಗಾಗಿ ಏನೈತಿ ನೋಟಿಫಿಕೇಶನ್ ಮಾಡ್ತಂತ ಹೇಳಿದಾರು. ಏನೈತಿ ನೇಮಕಾತಿ ವಿಭಾಗಕ್ಕೆ ಟ್ವಿಟರ್ ಮಾಡಿದಾಗ ಇನ್ನೊಂದು 10 ದಿನದ ಒಳಗಾಗಿ ಏನೈತಿ ನೋಟಿಫಿಕೇಶನ್ ಮಾಡ್ತಂತ ಹೇಳ್ಯಾರು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹೇಳ್ತಾರೋ. ಮೊದಲು ಏನು ಹೇಳಿದ್ರಂದ್ರೆ ರೋಸ್ಟರ್ ಫೈನಲೈಸ್ಡ್ ಏನೈತಿ ಆದ 1 ವಾರದಲ್ಲಿ ಅಂತ ಹೇಳಿದ್ರು. ರೋಸ್ಟರ್ ಫೈನಲೈಸ್ ಎಷ್ಟು ದಿನ ಆಯ್ತು ನೋಡ್ರಿ, ಮೊನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿನಿ. ಅದ್ರ ಬಗ್ಗೆ ಏನೈತಿ ನೋಟಿಫಿಕೇಶನ್ ಮಾಡ್ತಾ ಇಲ್ಲ, ಬರೀ ಏನೈತಿ ಪೆಂಡಿಂಗ್ ಆಗತೈತಿ. ಇಲ್ಲಿ ನೋಟಿಫಿಕೇಶನ್ ಇವ್ರು ಹೇಳಿರೋ ಪ್ರಕಾರ ತೆಗೆದುಕೊಂಡ್ರೆ ಮೇ ಒಳಗೆ ಆಗಂಗಿಲ್ಲ. ಮೇ ಒಳಗೆ ಆಗೋದು ಡೌಟು. ಇಲ್ಲಿ ಜೂನ್ ಒಳಗೆ ಫಸ್ಟ್ ವೀಕ್ ಏನೈತಿ, ಜೂನ್ ಫಸ್ಟ್ನೇ ವೀಕ್ದಾಗ ಏನೈತಿ ನೋಟಿಫಿಕೇಶನ್ ಆಗ್ಬೋದು, ವಿಲೇಜ್ ಅಕೌಂಟ್ ಆಗ್ಬೋದು. ಒಟ್ಟು ನೋಡ್ರಿ, ಒಂದರ ಬೆನ್ನಲ್ಲಿ ಒಂದು PCನೂ ಆಕೈತಿ, ವಿಲೇಜ್ ಅಕೌಂಟ್ದಾಗ ಟೋಟಲ್ ಆಗಿ 500 ವೇಕೆನ್ಸಿ ಅದು ಏನೈತಿ ಪೆಂಡಿಂಗ್ ಐತಿ. ಅದನ್ನು ಕೂಡ ನೋಟಿಫಿಕೇಶನ್ ಮಾಡ್ತಾರೆ. ಸ್ವಲ್ಪ ಪ್ರತಿಯೊಂದು ವಿದ್ಯಾರ್ಥಿಗೂ ವೇಟ್ ಮಾಡಿರಿ. ಮತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೂಡ ಮಾಡಿರಿ.
ಅಥವಾ ಡೈರೆಕ್ಟ್ ನಾನು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ, ಮೊದಲು ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ, ಏನೇ ಅಪ್ಡೇಟ್ ಬಂದರೂ ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೂ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋದ್ರೆ ನಿಮಗೆ ಏನೈತಿ ನೋಡ್ಕೊಳಕ್ಕೆ ಈಸಿ ಆಕೈತಿ ಅಷ್ಟೇ. ಅದಕ್ಕಾಗಿ ಏನು ಮಾಡಿರಿ, ಮೊದಲೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.